ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಮನೆ ಕಟ್ಕೊಂಡು ಮಗ ಶರತ್ ಮಾಡ್ತಾರೆ ನಮಸ್ಕಾರಗಳು. ಸೊ ಈಗ ತೋರಿಸ್ತಿರೋದು ಬಂದು ನಮ್ಮ ವಾಲ್ಮೀಕಿ ನಗರದ್ದು ಸಿಟ್ಔಟು. ಸೊ ಇಲ್ಲಿ ನಮ್ಮದು ಸಿಟ್ಔಟಲ್ಲಿ ಈಗ ಕಾಂಕ್ರೀಟಿಂಗ್ ಮಾಡಿದ್ದೀವಿ, ವಾಟರ್ ಪ್ರೂಫಿಂಗ್ ಕಾಂಕ್ರೀಟು. ಸೊ ಇದು ಯಾವ ರೀತಿ ಮಾಡಿದ್ದೀವಿ ಅಂದರೆ, ಈಗ ನಮ್ದು ಏನಿದೆ ಸಿಟ್ಔಟ್ ಪಾರ್ಟು ಇದು ಕಂಪ್ಲೀಟ್ ಟಾಪಲ್ಲಿ ಕ್ಲೋಸ್ ಆಗುತ್ತೆ. ಸೊ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಕಡೆ ರೈಟ್ ಸೈಡ್ ಓಪನ್ ಸ್ಪೇಸ್. ಸೊ ಆ ಸೈಡಿಂದ ನಮಗೆ ನೀರು ಈ ಕಡೆ ಬರಬಾರ್ದು ಅಂತ ಇಲ್ಲಿ ನೋಡ್ಬೋದು 1 ಇಂಚು ನಾವು ಇದನ್ನು ಹೈಟ್ ಮಾಡಿ ಕಾಂಕ್ರೀಟ್ನ ಪ್ಲೇಸ್ ಮಾಡಿದ್ವಿ, ವಾಟರ್ ಪ್ರೂಫಿಂಗ್ ಮಾಡಿ. ಸೊ ಇಲ್ಲಿ ಯಾವುದೇ ರೀತಿ ಬಿದ್ದಿದ್ದಂಥ ನೀರು ನಮ್ಮದು ವಾಟ ಎಲ್ಲ ಕಂಪ್ಲೀಟ್ ಪ್ರೊವೈಡ್ ಮಾಡಿ ಅಲ್ಲಿ ರೈಟ್ ಸೈಡಲ್ಲಿ ನ್ಯಾನೋ ಡ್ರಾಪ್ನ ಪ್ರೊವೈಡ್ ಮಾಡಿದ್ವಿ. ಕಂಪ್ಲೀಟ್ ವಾಟ ಅಲ್ಲಿರೋದ್ರಿಂದ ನಮ್ದು ಯಾವುದೇ ರೀತಿ ಮಳೆ ನೀರು ಓವರ್ಫ್ಲೋ ನಮಗೆ ಈ ಸೈಡ್ ಬರೋಲ್ಲ ಸಿಟ್ಔಟ್ ಕಡೆಗೆ. ನೆಕ್ಸ್ಟು ಸಿಟ್ಔಟಲ್ಲಿ ಬಿದ್ದಿದ್ದ ನೀರು ಎಲ್ಲಿ ಹೋಗಬೇಕು? ಸೊ ಸಿಟ್ಔಟಲ್ಲಿ ಬಿದ್ದಿದ್ದ ನೀರನ್ನ ದೇವಮೂಲೆ ವಾಸಗೆ ಒಂದು ವಾಟನ ಪ್ರೊವೈಡ್ ಮಾಡಿದ್ವಿ. ಸೊ ಈ ಥರ ನಿಮ್ದೇನಾರ ನಿಮ್ಮ ಕನಸಿನ ಮನೆಗೆ ಸಿಟ್ಔಟ್ನ ಡಿಸೈನ್ ಮಾಡ್ತಿದ್ದಲ್ಲಿ, ಸೊ 2 ವೆಟ್ಟು ಮತ್ತು ಡ್ರೈ ಏರಿಯಾಗೆ ಡಿವೈಡ್ ಮಾಡಿದಂತಲ್ಲಿ ಈ ಥರ 1 ಇಂಚು ಹೈಟ್ ಮಾಡಿದಲ್ಲಿ ಉತ್ತಮ. ಸೊ ಯಾವುದೇ ರೀತಿ ನಾಳೆ ವಾಟರ್ ಫ್ಲೋ ಈ ಕಡೆ ಎಕ್ಸಿಡ್ ಆಗಿ ಬರೋದಿಲ್ಲ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಷನ್ ಅನಿಸಿದಲ್ಲಿ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಹೀಗೆ ಸಿವಿಲ್ ಬಗ್ಗೆ ಮತ್ತು ಇಂಟೀರಿಯರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ ಫಾಲೋ ಮಾಡ್ತಾರೆ. ಧನ್ಯವಾದಗಳು.